ಇದೊಂದು ಮಷಿನ್ ಇಟ್ಕೊಂಡ್ರೆ ಸುಮಾರು 16 ಕೆಲಸಗಳು ಮಾಡುತ್ತಿದ್ದು, ಅಷ್ಟು ಅಡ್ವಾಂಟೇಜ್ ಇದೆ. 15 ಇಂದ 20 ಕೆಲವರು 30,000 ದುಡಿಯೋರು ಇದ್ದಾರೆ ಈ ಮಷಿನ್ ಇಟ್ಕೊಂಡು. ಸೊ ಮೇಂಟೆನೆನ್ಸ್ ಏನಿಲ್ಲ ಇದು. ಆಕ್ಚುಲಿ ಇದು 2 ಸ್ಟ್ರೋಕ್ ಇಂಜಿನ್ ಬರುತ್ತೆ. ಸೊ ಅಟ್ಸ್ ಅಗೈನ್ ಒಂದು 3 to 4 hours ಅಲ್ಲಿ 1 ಎಕರೆ ಕಳೆ ತೆಗಿಬೋದು. ದಿನಕ್ಕೆ 2 ರಿಂದ 3 ಎಕರೆ ಹೊಡಿಬೋದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನಿಲ್ ಸುಂದರ್. ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ನಾನು ಎಲ್ಲಿದ್ದೀನಿ ಅಂತ. ಇವತ್ತು ಕೂಡ ಒಂದು ಅದ್ಭುತವಾದ ಮಷಿನ್ ಮುಂದೆ ಇದ್ದೀನಿ. ಇದ್ರ ಕೆಲಸ ಒಂದೇ ಅಲ್ಲ, ಒಂದು 3-4 ಕೆಲಸಗಳಿಗೆ ಈ ಮಷಿನ್ ಅನ್ನ ಯೂಸ್ ಮಾಡಬಹುದು. ಅಷ್ಟೇ ಅಲ್ಲ, ಇದನ್ನ ಫಾರ್ಮರ್ ಇಟ್ಕೊಂಡ್ರೆ ಅವನು ಒಂದು ಅರ್ನಿಂಗ್ ಅನ್ನು ಕೂಡ ಮಾಡಬಹುದು. ಇದ್ರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಅವಿನಾಶ್ ಅವ್ರ ಜೊತೆ ಡಿಸ್ಕಸ್ ಮಾಡೋಣ. ಅವಿನಾಶ್ ಅವರು ನಿಮ್ಗೆ ಎಲ್ಲಾ ಮಾಹಿತಿಗಳನ್ನ ಕೊಡ್ತಾರೆ. ಅವಿನಾಶ್ ಅವರೇ, ಫಸ್ಟ್ ಆಫ್ ಆಲ್ ಇದು ಏನ್ ಮಷಿನ್ ಅಂತ ಹೇಳಿ? ಆಕ್ಚುಲಿ ಇದು ಬ್ರಷ್ ಕಟರ್ ಅಂತ ಹೇಳ್ತಾರೆ, ವೀಡ್ ಕಟರ್ ಅಂತಾನು ಹೇಳ್ತಾರೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕಳೆ ಕೊಚ್ಚುವ ಯಂತ್ರ ಅಂತ ಹೇಳ್ತಾರೆ. ಸೊ ಇದ್ರದ್ದು ಮೇನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಕಳೆ ಕಟ್ ಮಾಡೋದು. ಭೂಮಿ ಮೇಲ್ಗಡೆ ಇರುವಂತಹ ಎಲ್ಲಾ ತರದ ಗ್ರಾಸಸ್ ಇರ್ಬೋದು, ಅನ್ವಾಂಟೆಡ್ ವೀಡ್ಸ್ ಇರ್ಬೋದು, ಸೊ ಇದೆಲ್ಲ ಇದು ಕಟ್ ಮಾಡುತ್ತೆ. ಸೊ ಇದ್ರ ಜೊತೆಗೆ ತುಂಬಾ ಅಡ್ವಾಂಟೇಜಸ್ ಇದೆ, ಬೇರೆ ಬೇರೆ ಅಪ್ಲಿಕೇಶನ್ಸ್ ಯೂಸ್ ಆಗುತ್ತೆ. ಸೊ ಈ ಟಿಲ್ಲಿಂಗ್ ಯೂಸ್ ಮಾಡ್ಕೊಂಡ್ರೆ ನೀವು ಮಲ್ಚಿಂಗ್ ಮಾಡ್ಬೋದು. ಈ ಗಿಡದ ಸುತ್ತ, ಮರಗಳ ಸುತ್ತ, ಈಗ ಅಡಿಕೆ ಮರ ಇರ್ಬೋದು, ತೆಂಗಿನ ಮರ ಸುತ್ತ ಗುಂಡಿ ತೋಡ್ಲಿಕ್ಕೆ ಇದು ಯೂಸ್ ಆಗುತ್ತೆ. ಮಣ್ಣನ್ನ ಸಡ್ಲ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಒಂದು ಸ್ಮಾಲ್ ಪರ್ಪಸ್ ಅಲ್ಲಿ ಕಲ್ಟಿವೇಶನ್ ಯೂಸ್ ಆಗುತ್ತೆ. ಈ ತರ ಅಟ್ಯಾಚ್ಮೆಂಟ್. ಮತ್ತೆ ಅಲ್ಲೇನಿದೆ ರೋಪ್ ಏನ್ ಕಾಣಿಸ್ತಾ ಇದೆ, ಅದರಿಂದ ಗ್ರಾಸ್ ಕಟಿಂಗ್ ಮಾಡ್ಬೋದು. ಗ್ರಾಸ್ ಕಟಿಂಗು, ಸೊ ಸಣ್ಣ ಪುಟ್ಟ ಅನ್ವಾಂಟೆಡ್ ಏನ್ ವೀಡ್ಸ್ ಬೆಳೆದಿರುತ್ತೆ ಅದೆಲ್ಲಾನು ಕಟ್ ಮಾಡ್ಬೋದು. ಸೊ ಅದಕ್ಕಿಂತ ದಪ್ಪವಾಗಿ ಲೈಕ್ ಕಾಂಗ್ರೆಸ್ ಗಿಡ ಇರ್ಬೋದು, ಮತ್ತೆ ನಮ್ಮ ಬೆರಳು ದಪ್ಪದ ಗಿಡಗಳು, ಈ ತರದೇನ ಇತ್ತು ಅಂದ್ರೆ ಈ ಬ್ಲೇಡ್ಸ್ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು. ಇಷ್ಟು ಅಟ್ಯಾಚ್ಮೆಂಟ್ ಬರುತ್ತೆ. ಸೊ ಎಲ್ಲವೂ ಕೂಡ ಒಂದಕ್ಕೆ ಅಟ್ಯಾಚ್ ಆಗುತ್ತೆ. ಇದೊಂದು ಮಷಿನ್ ಇಟ್ಕೊಂಡ್ರೆ ಸುಮಾರು 16 ಕೆಲಸಗಳು ಮಾಡುತ್ತಿದ್ದು, ಅಷ್ಟು ಅಡ್ವಾಂಟೇಜ್ ಇದೆ. ಸೊ ಅದು ಸ್ಮಾಲ್ ಗ್ರಾಸ್ ಕಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ದಪ್ಪ ಇರೋದು, ಸ್ವಲ್ಪ ಗಟ್ಟಿ ಇರುವಂತ ರೆಂಬೆ ಏನ್ ಬರುತ್ತೆ, ಕಳೆಗಳೇನ್ ಬರ್ತವೆ, ಅದನ್ನ ಈ ಬ್ಲೇಡ್ ಯೂಸ್ ಮಾಡ್ಕೋಬಹುದು. ಅದಕ್ಕಿಂತ ದಪ್ಪ ಆಕ್ಚುಲಿ ಇದು ರೇಷ್ಮೆ ಗಿಡ ಕಟ್ ಮಾಡ್ಲಿಕ್ಕೆ, ರೇಷ್ಮೆ ಕಡ್ಡಿ ಕಟ್ ಮಾಡ್ಲಿಕ್ಕೆ ತುಂಬಾ ಯೂಸ್ ಮಾಡ್ತಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಈ ಸೈಡು. ಸೊ ಆ ರೇಷ್ಮೆ ಗಿಡ ಏನ್ ಬರುತ್ತೆ, ಆ ತರದ್ದು ಅನ್ವಾಂಟೆಡ್ ಗ್ರಾಸಸ್ ಮತ್ತೆ ಬೇಲಿ, ಕಳ್ಳೆ ಇದೇನ್ ಬೆಳೆದಿರುತ್ತೆ, ಸೊ ಅದೆಲ್ಲ ಕಟ್ ಮಾಡ್ಕೊಳ್ಳೋಕೆ ಇದು ಯೂಸ್ ಆಗುತ್ತೆ. ಅಂದ್ರೆ ಇದೆಲ್ಲಾನು ಇದೇ ಮಷಿನ್ಗೆ ಅಟ್ಯಾಚ್ ಆಗುವಂಥದ್ದು. ಸೊ ಇದ್ರ ಜೊತೆಗೆ ಸಣ್ಣ ಪುಟ್ಟ ಹಳ್ಳ, ತೊರೆ ಎಲ್ಲಾದ್ರೂ ನೀರ್ ಎತ್ಕೋಬೇಕು ಅಂದ್ರೆ ಅದಕ್ಕೆ ಯೂಸ್ ಆಗುವಂತ ಒಂದು ವಾಟರ್ ಪಂಪ್ ಸೆಟ್ ಅಟ್ಯಾಚ್ಮೆಂಟ್ ಕೂಡ ಇದೆ. ಸೊ 1 ಇಂಚ್ ಬರುತ್ತೆ ಇದು 1x1. ಸೊ ಇದನ್ನ ನಾವೆಲ್ಲ ಅಟ್ಯಾಚ್ ಮಾಡಿದ್ರೆ ನೀರ್ ಕೂಡ, ಗುಂಡಿಯಿಂದ ನೀರ್ ಕೂಡ ತೆಗಿಲಿಕ್ಕೆ ಯೂಸ್ ಆಗುತ್ತೆ. ಅಂದ್ರೆ ಒಂದು 15-20 ಅಡಿ ಇಲ್ಲ, ಅಷ್ಟ ಅಲ್ಲ, ಒಂದು 10 ಅಡಿ ಅಷ್ಟಿಂದ ತೆಗಿಬಹುದು ಅಷ್ಟೇ. ಸೊ ಇದು 1x1 ಬರುತ್ತೆ. ಸೊ ಅಂದ್ರೆ ನೀರು ಗುಂಡಿಲಿ ಇದ್ರೆ ಅದನ್ನ ಎತ್ಬಿಟ್ಟು ಆಚೆ ಹಾಕ್ಲಿಕ್ಕೆ ಯೂಸ್ ಆಗುತ್ತೆ. ಅದು ಬೇರೆ ಕಡೆನೂ ಬಳಸ್ಕೋಬಹುದು ಆ ನೀರ್ನ. ಈಗ ಒಂದು ಗದ್ದೆ ಸೈಡ್ ಅಲ್ಲಿ ನೀರ್ ಇರುತ್ತೆ, ಯಾವ್ದೋ ಒಂದು ಬಕೆಟ್ ಅಲ್ಲಿ ಪ್ರತಿ ಸಲ ಎತ್ತಾಕೋದು ಆಗೋದಕ್ಕಿಂತ ಇದನ್ನ ಅಟ್ಯಾಚ್ ಮಾಡಿದ್ರೆ ಒಂದೇ ಸಲ ನೀವು ಸ್ಟಾರ್ಟ್ ಮಾಡಿದ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ, ಒಂದು ಔಟ್ಲೆಟ್ ಪೈಪ್ ಕನೆಕ್ಟ್ ಮಾಡಿದ್ರೆ ಅಲ್ಲಿಂದ ಅಲ್ಲಿ ಕೊಡುತ್ತೆ, ಹೋಗ್ತಾ ಇರುತ್ತೆ. ಸೊ ಇದು ಜೊತೆಗೆ ಇದು ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಸ್ವಲ್ಪ ರೆಂಬೆ ಕೊಂಬೆ ನಮ್ಗೆ ಕೈಗೆ ಎಟ್ಕಲ್ಲ, ಸ್ವಲ್ಪ ಮೇಲೆ ಇರುತ್ತೆ. ಮರ ಹಾಕ್ಬಿಟ್ಟು ನಾವೇನ್ ಮಾಡ್ತೀವಿ, ಕೊಡ್ಲಿ ಮಚ್ ತಗೊಂಡು ಕಟ್ ಮಾಡ್ತೀವಿ. ಸೊ ಅದ್ರ ಬದಲಿಗೆ ಇದೊಂದು ಅಟ್ಯಾಚ್ಮೆಂಟ್ ಇದೆ, ಚೈನ್ಸ್ ಅಟ್ಯಾಚ್ಮೆಂಟ್ ಅಂತ ಹೇಳಿ. ಸೊ ಇದನ್ನ ನೀವು ಅಟ್ಯಾಚ್ ಮಾಡ್ಕೊಂಡ್ರೆ ನಿಂತಿ ಜಾಗದಲ್ಲೇನೆ ಒಂದು 10-15 ಅಡಿವರೆಗೂ ಸೊ ಮರಗಳು, ರೆಂಬೆ ಕೊಂಬೆನು ಎಲ್ಲಾನು ಕಟ್ ಮಾಡ್ಕೋಬಹುದು. ಅಂದ್ರೆ ಇದಕ್ಕೋಸ್ಕರ ಸಪರೇಟು ಸಣ್ಣ ಪುಟ್ಟ ಮನೆ ಹತ್ರ ಕೆಲಸ ಅಥವಾ ತೋಟದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೋಸ್ಕರ ಇನ್ನೊಂದು ಚೈನ್ಸಾನ ತಗೊಳ್ಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಅಟ್ಯಾಚ್ ಮಾಡಿ ಅದು ಕೂಡ ಇದ್ರಲ್ಲಿ ಮಾಡ್ಕೋಬಹುದು. ಈ ಮಷಿನ್ ಜೊತೆಗೆ ಎಲ್ಲ ಅಟ್ಯಾಚ್ಮೆಂಟ್ಗಳು ಬರಲ್ಲ. ಇದು ಮಷಿನ್ ಜೊತೆಗೆ ಒಂದು ಅದು ರೋಪ್ ಏನಿದೆ ಅದು ಬರುತ್ತೆ, ಜೊತೆಗೆ ಒಂದು ಬ್ಲೇಡ್ ಬರುತ್ತೆ ಅಷ್ಟೇ. ಇದೆಲ್ಲ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ ಎಲ್ಲಾ ಶಾಪ್ಸ್ ಅಲ್ಲಿ ಸಿಗುತ್ತೆ. ನಮ್ ಡೀಲರ್ಸ್ ಹತ್ರ ಎಲ್ಲ ಸಿಗುತ್ತೆ ಇದು. ಸೊ ತಗೋಬಹುದು ಇದು. ಸೊ ಹಾಗೆ ಇನ್ನೊಂದು ಮುಖ್ಯವಾದ ಅಂತಂದ್ರೆ, ಸೊ ಇದ್ರ ಬೆಲೆ ಎಷ್ಟಿರುತ್ತೆ ಸರ್? ಬೆಲೆ ಇದು ವೇರಿ ಆಗುತ್ತೆ ನಿಮ್ಗೆ. ಇದರಲ್ಲಿ ಆಕ್ಚುಲಿ ಇದೆಲ್ಲ 2 ಸ್ಟ್ರೋಕ್ ಮತ್ತೆ 4 ಸ್ಟ್ರೋಕ್ ಬರುತ್ತೆ. 4 ಸ್ಟ್ರೋಕ್ ಅಲ್ಲಿ ಹೋಂಡಾ ಪವರ್ಡ್ ಬೈ ಹೋಂಡಾ ಇಂಜಿನ್ ಫಿಟ್ ಮಾಡಿರುವಂತ 4 ಸ್ಟ್ರೋಕ್ ಬ್ರಷ್ ಕಟರ್ ಬರುತ್ತೆ. 2 ಸ್ಟ್ರೋಕ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ, 43cc, 52cc. ಮತ್ತೆ ಇದೆರಡೇ ಮೇಜರ್. ಅಂದ್ರೆ 1.8 HP, 2.1 HP ಹೀಗೆ ಬರುತ್ತೆ. ತುಂಬಾ ಕಂಪನೀಸ್ ಇದೆ. ಇದ್ರದ್ದು ಬೆಲೆ ಸ್ಟಾರ್ಟಿಂಗು ನಿಮ್ಗೆ 8 ರಿಂದ 10,000 ಹಿಡಿದು ಅಪ್ ಟು 25,000, 30,000 ವರೆಗೂ ಇದೆ. ಅದ್ರದ್ದು ಕೆಪಾಸಿಟಿ, ಅದ್ರದ್ದು ಕ್ವಾಲಿಟಿ ಮತ್ತೆ ಅದ್ರ ಪವರ್ ಮೇಲ್ಗಡೆ ವೇರಿಯೇಷನ್ ಆಗ್ತಾ ಇರ್ತದೆ. ನಿಮ್ಗೆ ಮಾರ್ಕೆಟ್ ಅಲ್ಲಿ ನಿಮ್ಗೆ 8,000 ಇರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಸಿಗೋಕ್ ಸ್ಟಾರ್ಟ್ ಆಗುತ್ತೆ ಇದು. ಬಟ್ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಒಂದು 12,000 ರಿಂದ 15,000 ರೇಂಜ್ ಅಲ್ಲಿ ಸಿಗುತ್ತೆ. ಈ ಎಕ್ಸ್ಟೆನ್ಷನ್ ಏನ್ ರೇಟ್ ಇದೆ? ಇದೆಲ್ಲ ನಿಮ್ಗೆ ವೇರಿ ಆಗುತ್ತೆ.
ಸೊ ಇದು ಅಪ್ರಾಕ್ಸಿಮೇಟ್ಲಿ ಒಂದು 3,500 ಇಂದ 4,000 ಇದೆ. ಈ ಬ್ಲೇಡ್ಸ್ ಎಲ್ಲ ಒಂದು 600-700 ರೇಂಜ್ ಅಲ್ಲಿ ಸಿಗುತ್ತೆ. ಇದೆಲ್ಲ ಒಂದು 400 ರೇಂಜ್ ಅಲ್ಲಿ. 3,000 ಇಂದ 4,000 ರೇಂಜ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಅಟ್ಯಾಚ್ಮೆಂಟ್ಸ್ ಸಿಗುತ್ತೆ. ಓಕೆ, ಅಂದ್ರೆ ಆ ರೇಂಜ್ ಅಲ್ಲಿ ಈಗ ರೈತರು ಈ ಎಲ್ಲ ಒಂದು ಇಕ್ವಿಪ್ಮೆಂಟ್ ಗಳನ್ನ ಇಟ್ಕೊಂಡ್ರೆ ಸೊ ಅವರು ಮನೆ ಕೆಲಸ ಮಾಡೋದಲ್ಲದೆ ಬೇರೆ ಒಂದು ಬೇರೆ ಇನ್ನು ಅದು ಒಂದು ಯೂಸ್ ಇದೆ. ಆಕ್ಚುಲಿ ಅದನ್ನ ಅವರು ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಕೆಲವು ರೈತರುಗಳು. ಬುದ್ಧಿವಂತ ರೈತರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಬ್ರಷ್ ಕಟ್ರ್ ಒಂದು 15-20 ಸಾವಿರ ರೇಂಜ್ ಅಲ್ಲಿ ಒಂದು ಬ್ರಷ್ ಕಟ್ರ್ ತಗೊಳ್ತಾರೆ. ತಗೊಂಡು ಅವ್ರದ್ದು ದಿನವಿಡೀ ಕೆಲಸ ಇರೋದಿಲ್ಲ ಅಥವಾ ಡೈಲಿ ಕೆಲಸ ಇರಲ್ಲ. ಅವ್ರದ್ದು ಕೆಲಸ ಮುಗಿದ್ಮೇಲೆ ಅವರು ಫ್ರೀ ಆಗಿರ್ತಾರೆ, ಐಡ್ಲ್ ಆಗಿರ್ತಾರೆ. ಇವಾಗ ಲೇಬರ್ ಪ್ರಾಬ್ಲಮ್ ಯಾವ ರೇಂಜ್ಗೆ ಹೋಗಿದೆ ಅಂದ್ರೆ, ಮುಂಚೆ ಅಂದ್ರೆ ಲೇಬರ್ ಸಿಗ್ತಾ ಇಲ್ಲ, ಕೂಲಿಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಮಷಿನ್ಸ್ ಬಂತು. ಇವಾಗ ಮಷಿನ್ಸ್ ನ ಯೂಸ್ ಮಾಡೋಕ್ಕೂ ಕೂಲಿಯರ್ ಸಿಗ್ತಾ ಇಲ್ಲ. ಆ ರೇಂಜಿಗೆ ಆಗ್ಬಿಟ್ಟಿದೆ ಲೇಬರ್ ಪ್ರಾಬ್ಲಮ್. ಹಂಗಾಗಿ ಏನ್ ಮಾಡ್ತಿದ್ದಾರೆ, ಕೆಲವರು ತುಂಬಾ ಶ್ರಮ ವಹಿಸಿ ಕೆಲಸ ಮಾಡುವಂತವ್ರು ಏನ್ ಮಾಡಿದ್ದಾರೆ, ಅವ್ರದ್ದು ತೋಟದ ಕೆಲಸ ಎಲ್ಲ ಮುಗಿದಾದ್ಮೇಲೆ ಈ ಮಷಿನ್ ಅವರು ಬಾಡಿಗೆಗೆ ಹೊಡಿತಾರೆ. ಗಂಟೆಗೆ ಏರಿಯಾ ಟು ಏರಿಯಾ ವೇರಿಯೇಷನ್ಸ್ ಆಗುತ್ತೆ. ಒಂದು 600 ಇಂದ 800 1,000 ರೂಪಾಯಿ ಬಾಡಿಗೆ ಬರುತ್ತೆ. ಎಲ್ಲ ಖರ್ಚು ಅವರೇ ನೋಡ್ಕೊಳ್ತಾರೆ. ಯಾರು ಬಾಡಿಗೆ ಹೊಡಿತಾರೆ ಅವರೇ. ಗಂಟೆಗೆ ಎಷ್ಟು ಕೊಟ್ಟರು ಅಂದ್ರೆ ಅವ್ರದ್ದು ಹೊಲ ಏನಿದೆ ಕೆಲಸ, ಅವ್ರ ಕಳೆ ತೆಗಿಯೋದಿರ್ಬೋದು, ಅದೆಲ್ಲಾನು ಮಾಡ್ಕೊಡ್ತಾರೆ. ಅಂದ್ರೆ ರೈತರು ತಮ್ಮ ಮನೇಲಿ ಇಟ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಕೆಲಸ ಮಾತ್ರ ಅಲ್ಲ, ಬೇರೆ ಒಂದು ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ಕೋಬಹುದು. ಅರ್ನಿಂಗ್ಸ್ ಮಾಡೋದು ಎಲ್ಲ ಇದಾರೆ. ತುಂಬಾ ಜನ ನಮ್ಮ ಫಾರ್ಮರ್ಸ್ ಇದಾರೆ. ಸುಮಾರು ಜನ ಅವ್ರ ಕೆಲಸನೂ ಮುಗಿಸ್ಕೊಂಡು ತಿಂಗಳಿಗೆ 15 ಇಂದ 20, ಕೆಲವರು 30,000 ದುಡಿಯೋರು ಇದ್ದಾರೆ ಈ ಮಷಿನ್ ಇಟ್ಕೊಂಡು. ಅಷ್ಟು ಅರ್ನಿಂಗ್ಸ್ ಅವರು ಸಂಪಾದನೆ ಮಾಡ್ತಿದ್ದಾರೆ. ಓಕೆ. ಸೊ ಈಗ ಮುಖ್ಯವಾಗಿ ಇದ್ರ ಮೇಂಟೆನೆನ್ಸ್ ಅಂದ್ರೆ ಯಾವ ರೀತಿ? ಮೇಂಟೆನೆನ್ಸ್ ಏನಿಲ್ಲ. ಇದು ಆಕ್ಚುಲಿ ಇದು 2 ಸ್ಟ್ರೋಕ್ ಇಂಜಿನ್ ಬರುತ್ತೆ. 2 ಸ್ಟ್ರೋಕ್ ಇಂಜಿನ್ಗೆ ನೀವು ಪೆಟ್ರೋಲ್ಗೆ ಆಯಿಲ್ ಮಿಕ್ಸ್ ಮಾಡಿ ಹಾಕ್ಬೇಕು. 2T ಆಯಿಲ್, ಲೈಕ್ ನಾವು TVSಗೆ ಯೂಸ್ ಮಾಡ್ತೀವಲ್ಲ ಆ ತರ. 1 ಲೀಟರ್ ಪೆಟ್ರೋಲ್ಗೆ 40 ml ಆಯಿಲ್ ಬರುತ್ತೆ. ಸೊ ಆಯಿಲ್ ಯೂಸ್ ಮಾಡಿ ಹಾಕ್ಬೇಕು. ಸೊ ನಿಮ್ಗೆ ಮಿಕ್ಸ್ ಮಾಡಿ ಹಾಕ್ಬೇಕು ಪೆಟ್ರೋಲ್ಗೆ. ಸೊ ಇದ್ರದ್ದು ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ 2 ರಿಂದ 3 ಗಂಟೆ ಬರುತ್ತೆ 1 ಲೀಟರ್ ಪೆಟ್ರೋಲು. ಸೊ ಅಟ್ಸ್ ಅಗೈನ್ ಒಂದು 3 to 4 ಅವರ್ಸ್ ಅಲ್ಲಿ 1 ಎಕರೆ ಕಳೆ ತೆಗಿಬಹುದು. ಇದರಲ್ಲಿ ದಿನಕ್ಕೆ 2 ರಿಂದ 3 ಎಕರೆ ಹೊಡಿಬಹುದು. ಸೊ ಒಂದು 3-4 ಲೀಟರ್ ಇಂದ ಸೊ ಒಂದು ದಿನದಲ್ಲಿ ಒಂದು 2-3 ಎಕರೆ ಅಂತ ಹೊಡಿಬಹುದು. ಆ ತರ ಇದೆ. ಸೊ ಯೂಸ್ಫುಲ್ ಇದೆ. ಮೇಂಟೆನೆನ್ಸ್ ಏನಿಲ್ಲ. ಪೆಟ್ರೋಲ್ಗೆ ಆಯಿಲ್ ಒಂದು ಮಿಕ್ಸ್ ಮಾಡಿದ್ರೆ ಅಷ್ಟೇ. ಮತ್ತೆ ಇಲ್ಲೊಂದು ಏರ್ ಫಿಲ್ಟರ್ ಇದೆ, ಅದನ್ನ ಸ್ವಲ್ಪ ಬಿಚ್ಕೊಂಡು ನೀವು ಕ್ಲೀನ್ ಮಾಡ್ಕೋಬೇಕಷ್ಟೇ. ಸೊ ಏರ್ ಫಿಲ್ಟರ್ ನ ಬಿಚ್ಕೊಂಡು ಒಂದೊಂದು ಕೆಲಸ ಆದ್ಮೇಲೆ ಒಂದ್ ಎಷ್ಟು ದಿನಕ್ಕೊಮ್ಮೆ ಮಾಡ್ಬೇಕಾಗುತ್ತೆ? ಅಂದ್ರೆ ಡೈಲಿ ಯೂಸ್ ಮಾಡ್ತಾ ಇದ್ರೆ ಎಲ್ಲ ಮುಗ್ದಾದ್ಮೇಲೆ ಒಂದು 5 ನಿಮಿಷ ಕ್ಲೀನ್ ಮಾಡಿದ್ರೆ ಆಯ್ತು. ಸಾಯಂಕಾಲ ಎತ್ತಿಡ್ಬೇಕಾರೆ, ಯಾಕಂದ್ರೆ ಡಸ್ಟ್ ಕೂತಿರುತ್ತೆ. ಒಂದ್ ವೇಳೆ ಆ ಡಸ್ಟ್ ಏನಾದ್ರು ಒಳಗಡೆ ಹೊರಟೋದ್ರೆ ಅದು ಇಂಜಿನ್ ಒಳಗೆ ಹೋಗ್ಬಿಡುತ್ತೆ. ಸಿಂಪಲ್ ಇಷ್ಟೇ ಇರೋದು. ಈ ರೀತಿ ಮೂವ್ ಮಾಡ್ಕೊಂಡು ಈ ಫಿಲ್ಟರ್ ಇದೆಯಲ್ಲ, ಓಕೆ, ಇದನ್ನ ಕ್ಲೀನ್ ಮಾಡ್ಕೋಬೇಕು. ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ವಾರಂಟಿ ಏನಿದೆ ಸರ್ ಇದ್ರದ್ದು? 6 months ವಾರಂಟಿ. ಸೊ ಎಲ್ಲ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ ಸರ್. 6 months ವಾರಂಟಿ. ಇದು ಸಾಮಾನ್ಯವಾಗಿ ಹಾಗಾದ್ರೆ ಎಲ್ಲಾ ರೈತರು, ಸಣ್ಣ ರೈತರು ಇರ್ಬೋದು, ದೊಡ್ಡ ರೈತರು, ಎಲ್ಲರೂ ಯೂಸ್ ಮಾಡುವಂತ ಮಷಿನ್ಸ್. ಯಾಕಂದ್ರೆ ಇದರಲ್ಲಿ ವೆರೈಟೀಸ್ ಇದೆ. ಸಣ್ಣ ರೈತರು ಡೈಲಿ ಯೂಸ್ ಮಾಡೋರಿಗೆ ಒಂದು ರೇಟ್ ಇದೆ, ಅಂದ್ರೆ ಒಂದು ಕ್ವಾಲಿಟಿ ಇದೆ. ಅಂದ್ರೆ ಲೈಕ್ ಪ್ರೊಫೆಷನಲ್ ಆಗಿ ಯೂಸ್ ಮಾಡ್ತಾರೆ, ತುಂಬಾ ರಫ್ ಯೂಸ್ ಮಾಡ್ತಾರೆ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತಾರೆ, ಸ್ವಲ್ಪ ಬ್ರಾಂಡೆಡ್, ಸ್ವಲ್ಪ ಹೆವಿ ಕ್ವಾಲಿಟಿ ತಗೊಂಡ್ರೆ ಆಯ್ತು. ಅಥವಾ ತುಂಬಾ ರೇರ್ಲಿ ಅಕೇಶನಲಿ, ಲೈಕ್ 15 ದಿನಕ್ಕೊಂದ್ಸಲ, ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ, 6 ತಿಂಗಳಿಗೊಂದ್ಸಲ ಯೂಸ್ ಮಾಡ್ತಾರೆ. ಯಾವಾಗಲೂ ಯೂಸ್ ಮಾಡ್ತಾರೆ ಅಂತ ಒಂದು ಸಣ್ಣ ಪ್ರಮಾಣದ ಒಂದು 8 ರಿಂದ 10,000 ರೇಂಜ್ ಅಲ್ಲಿ ಇಟ್ಕೊಂಡ್ರೆ ಸಾಕು. ಗಾರ್ಡನಿಂಗ್ ಕೂಡ ಯೂಸ್ ಆಗುತ್ತೆ. ಗಾರ್ಡನಿಂಗ್ ಯೂಸ್ ಆಗುತ್ತೆ ತುಂಬಾ. ಹಾಗಾದ್ರೆ ಈಗ ಒಂದೊಂದು ಎಕ್ಸ್ಟೆನ್ಷನ್ ನ ಯಾವ ರೀತಿಯಾಗಿ ಜೋಡಿಸ್ತೀವಿ ಅನ್ನೋದನ್ನ ನೋಡ್ಕೊಂಡು ಬರೋಣ. ಈ ಸ್ಕ್ರೂ ಅನ್ನು ಕೊಡ್ತಾರೆ, ಸೊ ಅದ್ರ ಮೂಲಕ ನಾವು ತೆಗಿಬಹುದು ಅಷ್ಟೇ. ಅಂದ್ರೆ ಜಸ್ಟ್ ಅದು ಇಟ್ಕೊಳ್ಳೋಕೆ ಅಷ್ಟೇನೆ. ಓಕೆ, ಅಲ್ಲಿ ಇಡಬೇಕಾಗತ್ತೆ ಅಲ್ಲ? ಓಕೆ, ಅಲ್ಲಿ ಇಟ್ಬಿಟ್ಟು ಅದನ್ನ ರಿಮೂವ್ ಮಾಡಬೇಕಾಗತ್ತೆ. ಓಕೆ, ಅಂದ್ರೆ ಇದು ಗ್ರಾಸ್ ಕಟಿಂಗು, ಸಣ್ಣ ಹುಲ್ ಕಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಸ್ವಲ್ಪ ದಪ್ಪದೆಲ್ಲ ಯೂಸ್ ಮಾಡಬೇಕು ಅಂದ್ರೆ ಈ ತರ ಅಟ್ಯಾಚ್ಮೆಂಟ್ ನಾವು ಯೂಸ್ ಮಾಡ್ತೀವಿ. ಓಕೆ, ಅಂದ್ರೆ ಸ್ವಲ್ಪ ರಂಬೆ ಕೊಂಬೆ ದಪ್ಪ ಇದೆ ಕಂಟಿ. ಹೌದು. ಓಕೆ, ಈ ರೀತಿಯಾಗಿ ಬ್ಲೇಡ್ ಅನ್ನು ಹಾಕೋಬೇಕು. ರೌಂಡ್ ಬ್ಲೇಡ್ ಬರುತ್ತೆ. ಸೊ ಇದರಿಂದ ನೀವು ರೆಂಬೆ ಕೊಂಬೆ, ಸೊ ಸ್ವಲ್ಪ ದಪ್ಪ ಇರುವಂಥದ್ದು, ಗಟ್ಟಿ ಇರುವಂಥ ಏನಿದೆ ಹುಲ್ಲುಗಳು ಇರ್ಬೋದು, ಕಾಂಗ್ರೆಸ್ ಗಿಡ ಇರ್ಬೋದು, ರೇಷ್ಮೆ ಕಡ್ಡಿ ಇರ್ಬೋದು, ಈ ಥರದ್ದೆಲ್ಲ ಕಟ್ ಮಾಡಲಿಕ್ಕೆ ಈ ಬ್ಲೇಡ್ ಯೂಸ್ ಆಗುತ್ತೆ. ಇದೇ ಥರ ಅವರ ಅವಶ್ಯಕತೆಗೆ ಅನುಗುಣವಾಗಿ ಮತ್ತೆ ಅವ್ರಿಗೆ ಯಾವ ಥರದ್ದು ಬೇಕು, ಎಷ್ಟು ದಪ್ಪ ಇದೆ ಅವ್ರ ಕಳೆ, ಇದ್ರ ಮೇಲೆ ಅವರು 4-5 ವೆರೈಟಿ ಬ್ಲೇಡ್ಸ್ ಬರುತ್ತೆ. ಸೊ ಅದನ್ನು ಅವರು ಯೂಸ್ ಮಾಡ್ಕೋಬೋದು. ತುಂಬ ಗಟ್ಟಿ ಇರೋಂಥ ಕಳೆ ಇರ್ಬೋದು ಅಥವಾ ರೆಂಬೆ ಕೊಂಬೆ ಕಟ್ ಮಾಡ್ಕೊಳ್ಳಿಕ್ಕೆ ಈ ಬ್ಲೇಡ್ ಯೂಸ್ ಆಗುತ್ತೆ.
ಆ ರೀತಿಯಾಗಿ ಫಿಟ್ ಮಾಡ್ಬೋದು. ಅದ್ರ ಜೊತೆ ಟೂಲ್ಸ್ ಬರುತ್ತೆ ಅಲ್ಲ? ಆ ಟೂಲ್ಸ್ ಎಲ್ಲ ಜೊತೆಗೆ ಬರುತ್ತೆ. ಎಲ್ಲ ಆಕ್ಸರೀಸ್ ಏನಿದೆ ಇದು ಟೂಲ್ ಕಿಟ್ ಅಂತ ಹೇಳಿ. ಸೊ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತದ್ದು ಅಟ್ಯಾಚ್ಮೆಂಟ್ಸ್ ಆಕ್ಸರೀಸ್ ಫಿಟ್ ಮಾಡುವಂಥದ್ದು ಎಲ್ಲಾನು ಬರುತ್ತೆ. ಈಗ ನೋಡಿದ ಹಾಗೆ ಅವ್ರು ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನ ತೋರಿಸಿದ್ರು ನಿಮಗೆ. ಸೊ ಅದೇ ರೀತಿ ನಿಮಗೆ ಯಾವ ಒಂದು ಇಕ್ವಿಪ್ಮೆಂಟ್ ಬೇಕು, ಸೊ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ, ಸೊ ಇದು ಬೇಕಂತಂದ್ರೆ ಇದ್ರ ಬಗ್ಗೆ ಇದನ್ನ ನೀವು ಅಟ್ಯಾಚ್ ಮಾಡ್ಕೋಬಹುದು. ಹಾಗೆ ಇದು ಬೇಕಂತಂದ್ರೆ ಇದನ್ನ ಅಟ್ಯಾಚ್ ಮಾಡ್ಕೋಬಹುದು. ಹಾಗೆ ಇದನ್ನು ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಇವೆಲ್ಲವೂ ಕೂಡ ಅದ್ರ ಜೊತೆ ಬರುವಂತದ್ದು ಒಂದೇ ಒಂದು ಗ್ರಾಸ್ ಕಟರ್ ಬರುತ್ತೆ. ಸೊ ಆದ್ರೆ ಈ ಇಕ್ವಿಪ್ಮೆಂಟ್ಸ್ ಗಳನ್ನ ನೀವು ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಸೊ ಬಟ್ ಆದ್ರೆ ಅವಿನಾಶ್ ಅವರು ಹೇಳಿರೋ ಪ್ರಕಾರ ಈ ಒಂದು ಮಷೀನ್ ರೈತರ ಮನೇಲಿದ್ರೆ ನಿಮ್ಮ ಕೆಲಸ ಮಾತ್ರ ಅಲ್ಲ, ಇದರಲ್ಲಿ ನೀರೊತ್ತೋದ್ರಿಂದ ಹಿಡಿದು ಉಳುಮೆ ಮಾಡೋದ್ರಿಂದ ಹಿಡಿದು ಸೊ ಮಣ್ಣನ್ನು ಸಡಿಲಿಸುವಿಕೆಯಿಂದ ಹಿಡಿದು ನೀವು ಎಲ್ಲಾ ಕೆಲಸವನ್ನ ಮಾಡ್ಕೋಬಹುದು. ಒಂದು 7-8 ಕೆಲಸಗಳು ಒಂದೇ ಮಷೀನ್ ಮಾಡ್ತಾವಂತ ಹೇಳ್ಬೋದು ಅವರೇ ಹೇಳ್ತಾ ಇರೋ ಪ್ರಕಾರ. ಹಾಗೆ ಒಂದು ಮಷೀನ್ ಇದ್ರೆ ಸೊ ನೀವು ಒಂದು ಅರ್ನಿಂಗ್ ಕೂಡ ಮಾಡ್ಬೋದು. ಈಗ ನಿಮ್ಮ ಒಂದು ಮಾಹಿತಿ ಪ್ರಕಾರ ರೈತರು ಇದನ್ನು ಮನೇಲಿ ಇಟ್ಕೊಂಡು ಎಷ್ಟು ಅರ್ನಿಂಗ್ ಮಾಡ್ತಾರೆ? ಗಂಟೆಗೆ ಒಂದು 600-700 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಅವರ್. ಸೊ ಹಂಗ್ ಮಾಡೋದ್ರಿಂದ ಏನಿಲ್ಲ ಅಂದ್ರೂ ಸೊ ತಿಂಗಳಿಗೆ 15,000-20,000 ಕೆಲವರು 30,000 ದುಡಿತಾ ಇದ್ದಾರೆ. ಅವ್ರು ಕೆಲಸ ಮಾಡ್ಕೊಂಡು ಜೊತೆಗೆ ಈ ಮಷಿನ್ ನ ಅವರು ಯೂಸ್ ಮಾಡ್ಕೊಂಡು ಒಂದು ಎಕ್ಸ್ಟ್ರಾ ಇನ್ಕಮ್ ಅವ್ರು ಪಡೀತಿದ್ದಾರೆ ಈ ಮಷಿನ್. ಸೊ ಒಂದು ರೈತರಿಗೆ ಒಂದು ಅದ್ಭುತವಾದ ಇನ್ಕಮ್ ಕೂಡ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ನೋಡಿದ್ರಿ ಸೊ ಅವರಿಗೆ ತಿಳಿದಿರೋ ಹಾಗೆ ರೈತರು ಎಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ. ಖಂಡಿತವಾಗಿ ಒಂದು ಅದ್ಭುತವಾದ ಮಷಿನ್ ಅಂತ ಹೇಳ್ಬೋದು. ಹಾಗೆ ಸಾಕಷ್ಟು ಕೃಷಿಯಲ್ಲಿ ನಿಮಗೆ ಸಹಾಯವನ್ನ ಮಾಡ್ತದೆ ಅಂತ ಹೇಳ್ಬೋದು. ಹಾಗೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಗೆ ಬೇಕಾಗಿದ್ರೆ ಖಂಡಿತವಾಗಿ ನೀವೇನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು. ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಫ್ರೀಡಮ್ ಆಪ್ ನಲ್ಲಿ ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳಿದಾವೆ. ಆ ಕೋರ್ಸ್ ನಲ್ಲಿ ನೀವು ಯಶಸ್ವಿ ಕೃಷಿಕರು ಮಾಡಿರುವಂತಹ ವಿಧಾನವನ್ನ ಅನುಸರಿಸಿ ಉತ್ತಮ ಕೃಷಿಯನ್ನ ನೀವು ಮಾಡಿ ನೀವು ಕೂಡ ಲಾಭದಾಯಕ ಜೀವನವನ್ನ ನಡೆಸಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ಮಷೀನ್ ಒಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.